ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆನ್ನೋ ಪತ್ತೆ ಹಚ್ಚೋದಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶಾದ್ಯಂತ ತನಿಖೆಗೆ ಧುಮುಕಿದೆ ಸಿಬಿಐ. ಈ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಟಿ ರನ್ಯಾರಾವ್ ಸೊಂಟದಲ್ಲಿ ಕೆಜಿ ಗಟ್ಟಲೆ ಚಿನ್ನವನ್ನ ಇಟ್ಕೊಂಡು ಬಂದಿದ್ಲು. ಪ್ರತಿ ಬಾರಿ ಹಾಗೆ ಬರ್ತಾ ಇದ್ದಂತ ರನ್ಯಾರಾವ್ ಈ ಬಾರಿ ತಗಲಾಕೊಂಡಿದ್ದು ಹೇಗೆ? ರನ್ಯಾರಾವ್ ಆಗಮಿಸ್ತಾ ಇದ್ದಂತೆ ತೀವ್ರ ತಪಾಸಣೆಗೊಳಪಡಿಸ್ತಾರೆ. ಸೊಂಟದಲ್ಲಿ ಕೆಜಿ ಚಿನ್ನ ಇರೋದು ಹೇಗೆ ಗೊತ್ತಾಗುತ್ತೆ? ಆ ಚಿನ್ನದ ಕಹಾನಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. 2 ತನಿಖಾ ಸಂಸ್ಥೆಗಳಿಂದ ತೀವ್ರ ತನಿಖೆ. ರನ್ಯಾರಾವ್ ಸ್ಯಾಂಡಲ್ವುಡ್ ನಟಿ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗುಲಿಕೊಂಡು ವಿಲ ಅಂತ ಒದ್ದಾಡ್ತಿದ್ದಾಳೆ. DRI ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಕಣ್ಣೀರು ಹಾಕ್ತಿದ್ದಾಳೆ. ಮತ್ತೊಂದೆಡೆ ಪ್ರಕರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದ್ದು ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಒಂದ್ ಕಡೆ DRI, ಮತ್ತೊಂದ್ ಕಡೆ ಸಿಬಿಐ ಟೀಮ್ ತನಿಖೆ ಚುರುಕುಗೊಳಿಸಿದೆ. ಹಾಗಾದ್ರೆ ಅಧಿಕಾರಿಗಳ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಗೋಲ್ಡ್ ಸ್ಮಗ್ಲಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ನಡೀತಿತ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸ್ಮಗ್ಲಿಂಗ್ಗೆ ನಟಿಯನ್ನೇ ಬಳಸಿಕೊಂಡಿದ್ಯಾಕೆ? ದುಬೈ, ಅಮೆರಿಕ, ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ? ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ದೊಡ್ಡ ಮಟ್ಟದ ಕಮಿಷನ್ ಕೊಡ್ತಿತ್ತ? ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಜೊತೆಗೆ ಬೆಂಗಳೂರಿಗೆ ಗೋಲ್ಡ್ ತಲುಪಿಸಲು ರನ್ಯಾ ನೇಮಿಸಿಕೊಂಡ್ರ. ರಾಜಕೀಯ ಮುಖಂಡರು, IPS ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ಕಸ್ಟಮ್ಸ್ ಅಧಿಕಾರಿಗಳ ಲಿಂಕ್ ನಟಿಗೆ ಇತ್ತ ಅನ್ನೋದು 3 ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದೆ. ಈವರೆಗೆ 27 ಬಾರಿ ದುಬೈಗೆ ಹೋಗಿ ಬಂದಿರೋ ನಟಿಗೆ ಏರ್ಪೋರ್ಟ್ ದಾಟಲು ಪೊಲೀಸ್ ಸಿಬ್ಬಂದಿ ಸಹಾಯ ಮಾಡಿದ್ರ? ದುಬೈನಿಂದ ಇಲ್ಲಿನ ಏರ್ಪೋರ್ಟ್ ಸಿಬ್ಬಂದಿ ಬಗ್ಗೆ ರನ್ಯಾಗೆ ಮಾಹಿತಿ ಹೋಗ್ತಿತ್ತ? ಈ ಎಲ್ಲ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ರನ್ಯಾಳನ್ನೇ ಆಯ್ಕೆ ಮಾಡಿತ್ತ ಅನ್ನೋ ಅನುಮಾನ ಹುಟ್ಟಿದೆ. ಜ್ಯುವೆಲ್ಲರಿ ಅಂಗಡಿ ಜೊತೆ ನಟಿ ಸಂಪರ್ಕ. ತನಿಖೆ ವೇಳೆ ಗೋಲ್ಡ್ ಕಂಪನಿ ಬಗ್ಗೆ ಮಾಹಿತಿ. ಇನ್ನು ರನ್ಯಾಳನ್ನ ವಶಕ್ಕೆ ಪಡೆಯಲು ಸಿಬಿಐ ಪ್ಲಾನ್ ಮಾಡಿದೆ. ಜೊತೆಗೆ ಬೆಂಗಳೂರು, ಮುಂಬೈ ಏರ್ಪೋರ್ಟ್ಗಳಲ್ಲಿ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾರ್ಯಾರು ಕನೆಕ್ಟ್ ಇದ್ದಾರೆ ಅನ್ನೋ ಬಗ್ಗೆ ತನಿಖೆಗೆ ಮುಂದಾಗಿದೆ. ಟ್ರಾವೆಲ್ ಏಜೆನ್ಸಿ, ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ತನಿಖಾ ತಂಡಗಳು ಕಣ್ಣಿಟ್ಟಿವೆ. ಸದ್ಯ ಅದೊಂದು ಜ್ಯುವೆಲ್ಲರಿ ಅಂಗಡಿ ಜೊತೆಗೆ ನಟಿಗೆ ಸಂಪರ್ಕ ಇತ್ತು ಎನ್ನಲಾಗ್ತಿದೆ. ಮುಂಬೈ ಹಾಗೂ ಕರ್ನಾಟಕದ ಟ್ರಾವೆಲ್ ಏಜೆನ್ಸಿ ಕೆಲ ಚಿನ್ನದ ಮಳಿಗೆಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆನ್ನೋ ಪತ್ತೆ ಹಚ್ಚೋದಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶಾದ್ಯಂತ ತನಿಖೆಗೆ ಧುಮುಕಿದೆ ಸಿಬಿಐ. ಈ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಟಿ ರನ್ಯಾರಾವ್ ಸೊಂಟದಲ್ಲಿ ಕೆಜಿ ಗಟ್ಟಲೆ ಚಿನ್ನವನ್ನ ಇಟ್ಕೊಂಡು ಬಂದಿದ್ಲು. ಪ್ರತಿ ಬಾರಿ ಹಾಗೆ ಬರ್ತಾ ಇದ್ದಂತ ರನ್ಯಾರಾವ್ ಈ ಬಾರಿ ತಗಲಾಕೊಂಡಿದ್ದು ಹೇಗೆ? ರನ್ಯಾರಾವ್ ಆಗಮಿಸ್ತಾ ಇದ್ದಂತೆ ತೀವ್ರ ತಪಾಸಣೆಗೊಳಪಡಿಸ್ತಾರೆ. ಸೊಂಟದಲ್ಲಿ ಕೆಜಿ ಚಿನ್ನ ಇರೋದು ಹೇಗೆ ಗೊತ್ತಾಗುತ್ತೆ? ಆ ಚಿನ್ನದ ಕಹಾನಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. 2 ತನಿಖಾ ಸಂಸ್ಥೆಗಳಿಂದ ತೀವ್ರ ತನಿಖೆ. ರನ್ಯಾರಾವ್ ಸ್ಯಾಂಡಲ್ವುಡ್ ನಟಿ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗುಲಿಕೊಂಡು ವಿಲ ಅಂತ ಒದ್ದಾಡ್ತಿದ್ದಾಳೆ. DRI ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಕಣ್ಣೀರು ಹಾಕ್ತಿದ್ದಾಳೆ. ಮತ್ತೊಂದೆಡೆ ಪ್ರಕರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದ್ದು ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಒಂದ್ ಕಡೆ DRI, ಮತ್ತೊಂದ್ ಕಡೆ ಸಿಬಿಐ ಟೀಮ್ ತನಿಖೆ ಚುರುಕುಗೊಳಿಸಿದೆ. ಹಾಗಾದ್ರೆ ಅಧಿಕಾರಿಗಳ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ,
ಗೋಲ್ಡ್ ಸ್ಮಗ್ಲಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ನಡೀತಿತ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸ್ಮಗ್ಲಿಂಗ್ಗೆ ನಟಿಯನ್ನೇ ಬಳಸಿಕೊಂಡಿದ್ಯಾಕೆ? ದುಬೈ, ಅಮೆರಿಕ, ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ? ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ದೊಡ್ಡ ಮಟ್ಟದ ಕಮಿಷನ್ ಕೊಡ್ತಿತ್ತ. ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಜೊತೆಗೆ ಬೆಂಗಳೂರಿಗೆ ಗೋಲ್ಡ್ ತಲುಪಿಸಲು ರನ್ಯಾ ನೇಮಿಸಿಕೊಂಡ್ರ. ರಾಜಕೀಯ ಮುಖಂಡರು, IPS ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ಕಸ್ಟಮ್ಸ್ ಅಧಿಕಾರಿಗಳ ಲಿಂಕ್ ನಟಿಗೆ ಇತ್ತ ಅನ್ನೋದು 3 ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದೆ. ಈವರೆಗೆ 27 ಬಾರಿ ದುಬೈಗೆ ಹೋಗಿ ಬಂದಿರೋ ನಟಿಗೆ ಏರ್ಪೋರ್ಟ್ ದಾಟಲು ಪೊಲೀಸ್ ಸಿಬ್ಬಂದಿ ಸಹಾಯ ಮಾಡಿದ್ರ. ದುಬೈನಿಂದ ಇಲ್ಲಿನ ಏರ್ಪೋರ್ಟ್ ಸಿಬ್ಬಂದಿ ಬಗ್ಗೆ ರನ್ಯಾಗೆ ಮಾಹಿತಿ ಹೋಗ್ತಿತ್ತ. ಈ ಎಲ್ಲ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ರನ್ಯಾಳನ್ನೇ ಆಯ್ಕೆ ಮಾಡಿತ್ತ ಅನ್ನೋ ಅನುಮಾನ ಹುಟ್ಟಿದೆ. ಜ್ಯುವೆಲ್ಲರಿ ಅಂಗಡಿ ಜೊತೆ ನಟಿ ಸಂಪರ್ಕ. ತನಿಖೆ ವೇಳೆ ಗೋಲ್ಡ್ ಕಂಪನಿ ಬಗ್ಗೆ ಮಾಹಿತಿ. ಇನ್ನು ರನ್ಯಾಳನ್ನ ವಶಕ್ಕೆ ಪಡೆಯಲು CBI ಪ್ಲಾನ್ ಮಾಡಿದೆ. ಜೊತೆಗೆ ಬೆಂಗಳೂರು, ಮುಂಬೈ ಏರ್ಪೋರ್ಟ್ಗಳಲ್ಲಿ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾರ್ಯಾರು ಕನೆಕ್ಟ್ ಇದ್ದಾರೆ ಅನ್ನೋ ಬಗ್ಗೆ ತನಿಖೆಗೆ ಮುಂದಾಗಿದೆ. ಟ್ರಾವೆಲ್ ಏಜೆನ್ಸಿ, ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ತನಿಖಾ ತಂಡಗಳು ಕಣ್ಣಿಟ್ಟಿವೆ. ಸದ್ಯ ಅದೊಂದು ಜ್ಯುವೆಲ್ಲರಿ ಅಂಗಡಿ ಜೊತೆಗೆ ನಟಿಗೆ ಸಂಪರ್ಕ ಇತ್ತು ಎನ್ನಲಾಗ್ತಿದೆ. ಮುಂಬೈ ಹಾಗೂ ಕರ್ನಾಟಕದ ಟ್ರಾವೆಲ್ ಏಜೆನ್ಸಿ ಕೆಲ ಚಿನ್ನದ ಮಳಿಗೆಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು CBI ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆನ್ನೋ ಪತ್ತೆ ಹಚ್ಚೋದಕ್ಕೆ CBI ಎಂಟ್ರಿ ಕೊಟ್ಟಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶಾದ್ಯಂತ ತನಿಖೆಗೆ ಧುಮುಕಿದೆ CBI. ಈ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಟಿ ರನ್ಯಾರಾವ್ ಸೊಂಟದಲ್ಲಿ KG ಗಟ್ಟಲೆ ಚಿನ್ನವನ್ನ ಇಟ್ಕೊಂಡು ಬಂದಿದ್ಲು. ಪ್ರತಿ ಬಾರಿ ಹಾಗೆ ಬರ್ತಾ ಇದ್ದಂತ ರನ್ಯಾರಾವ್ ಈ ಬಾರಿ ತಗಲಾಕೊಂಡಿದ್ದು ಹೇಗೆ? ರನ್ಯಾರಾವ್ ಆಗಮಿಸ್ತಾ ಇದ್ದಂತೆ ತೀವ್ರ ತಪಾಸಣೆಗೊಳಪಡಿಸ್ತಾರೆ. ಸೊಂಟದಲ್ಲಿ KG ಚಿನ್ನ ಇರೋದು ಹೇಗೆ ಗೊತ್ತಾಗುತ್ತೆ? ಆ ಚಿನ್ನದ ಕಹಾನಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. 2 ತನಿಖಾ ಸಂಸ್ಥೆಗಳಿಂದ ತೀವ್ರ ತನಿಖೆ. ರನ್ಯಾ ರಾವ್, ಸ್ಯಾಂಡಲ್ವುಡ್ ನಟಿ, ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗುಲಕೊಂಡು ವಿಲ ಅಂತ ಒದ್ದಾಡ್ತಿದ್ದಾಳೆ. DRI ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಕಣ್ಣೀರು ಹಾಕ್ತಿದ್ದಾಳೆ. ಮತ್ತೊಂದೆಡೆ ಪ್ರಕರಣದ ತನಿಖೆಗೆ CBI ಎಂಟ್ರಿ ಕೊಟ್ಟಿದ್ದು ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಒಂದ್ ಕಡೆ DRI, ಮತ್ತೊಂದ್ ಕಡೆ CBI ಟೀಮ್ ತನಿಖೆ ಚುರುಕುಗೊಳಿಸಿದೆ. ಹಾಗಾದ್ರೆ ಅಧಿಕಾರಿಗಳ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಗೋಲ್ಡ್ ಸ್ಮಗ್ಲಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ನಡೀತಿತ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸ್ಮಗ್ಲಿಂಗ್ಗೆ ನಟಿಯನ್ನೇ ಬಳಸಿಕೊಂಡಿದ್ಯಾಕೆ? ದುಬೈ, ಅಮೆರಿಕ, ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ? ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ದೊಡ್ಡ ಮಟ್ಟದ ಕಮಿಷನ್ ಕೊಡ್ತಿತ್ತ. ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಜೊತೆಗೆ ಬೆಂಗಳೂರಿಗೆ ಗೋಲ್ಡ್ ತಲುಪಿಸಲು ರನ್ಯಾ ನೇಮಿಸಿಕೊಂಡ್ರ. ರಾಜಕೀಯ ಮುಖಂಡರು, IPS ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ಕಸ್ಟಮ್ಸ್ ಅಧಿಕಾರಿಗಳ ಲಿಂಕ್ ನಟಿಗೆ ಇತ್ತ ಅನ್ನೋದು 3 ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದೆ. ಈವರೆಗೆ 27 ಬಾರಿ ದುಬೈಗೆ ಹೋಗಿ ಬಂದಿರೋ ನಟಿಗೆ ಏರ್ಪೋರ್ಟ್ ದಾಟಲು ಪೊಲೀಸ್ ಸಿಬ್ಬಂದಿ ಸಹಾಯ ಮಾಡಿದ್ರ. ದುಬೈನಿಂದ ಇಲ್ಲಿನ ಏರ್ಪೋರ್ಟ್ ಸಿಬ್ಬಂದಿ ಬಗ್ಗೆ ರನ್ಯಾಗೆ ಮಾಹಿತಿ ಹೋಗ್ತಿತ್ತ. ಈ ಎಲ್ಲ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ರನ್ಯಾಳನ್ನೇ ಆಯ್ಕೆ ಮಾಡಿತ್ತ ಅನ್ನೋ ಅನುಮಾನ ಹುಟ್ಟಿದೆ. ಜ್ಯುವೆಲ್ಲರಿ ಅಂಗಡಿ ಜೊತೆ ನಟಿ ಸಂಪರ್ಕ. ತನಿಖೆ ವೇಳೆ ಗೋಲ್ಡ್ ಕಂಪನಿ ಬಗ್ಗೆ ಮಾಹಿತಿ. ಇನ್ನು ರನ್ಯಾಳನ್ನ ವಶಕ್ಕೆ ಪಡೆಯಲು CBI ಪ್ಲಾನ್ ಮಾಡಿದೆ. ಜೊತೆಗೆ ಬೆಂಗಳೂರು, ಮುಂಬೈ ಏರ್ಪೋರ್ಟ್ಗಳಲ್ಲಿ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾರ್ಯಾರು ಕನೆಕ್ಟ್ ಇದ್ದಾರೆ ಅನ್ನೋ ಬಗ್ಗೆ ತನಿಖೆಗೆ ಮುಂದಾಗಿದೆ. ಟ್ರಾವೆಲ್ ಏಜೆನ್ಸಿ, ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ತನಿಖಾ ತಂಡಗಳು ಕಣ್ಣಿಟ್ಟಿವೆ. ಸದ್ಯ ಅದೊಂದು ಜ್ಯುವೆಲ್ಲರಿ ಅಂಗಡಿ ಜೊತೆಗೆ ನಟಿಗೆ ಸಂಪರ್ಕ ಇತ್ತು ಎನ್ನಲಾಗ್ತಿದೆ. ಮುಂಬೈ ಹಾಗೂ ಕರ್ನಾಟಕದ ಟ್ರಾವೆಲ್ ಏಜೆನ್ಸಿ ಕೆಲ ಚಿನ್ನದ ಮಳಿಗೆಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು CBI ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.